ನ್ಯಾಯಪರ. ತುಮಕೂರು ನಗರದ ಅಮಾನಿಕೆರೆ ಆವರಣದಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಶಾಂತಿಯ ಅವಧೂತ ಸರ್ವ ಸಮಾನತೆಯ ದಾರಿಯನ್ನು ತೋರಿಸಿಕೊಟ್ಟ ಭಗವಾನ್ ಬುದ್ಧ ಪೌರ್ಣಮಿಯನ್ನು ಆತನ ಆಶಯದಂತೆ ಆಚರಿಸಲಾಯಿತು. ಬುದ್ಧ ಪೌರ್ಣಮಿಯ ಕುರಿತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎನ್.ಕೆ. ನಿಧಿಕುಮಾರ್ ಮಾತನಾಡುತ್ತಾ, ಬುದ್ಧರ ಬೋಧನೆಗೆ ಸರ್ವಕಾಲಿಕ, ಸರಳ ಮತ್ತು ನೈಜವಾದದ್ದು. ಪವಾಡ ಪುರುಷರು, ಪುರೋಹಿತರ ಮಧ್ಯಸ್ಥಿಕೆಯಿಲ್ಲದ ನೇರವಾಗಿ ಸರಿದಾರಿಯಲ್ಲಿ ನಡೆಯುವುದನ್ನು ತಿಳಿಸುವುದೇ ಧರ್ಮ. ನಿಮಗೆ ನೀವೇ ಬೆಳಕಾಗಿ, ನಿಮಗೆ ನೀವೇ ಮಾರ್ಗದಾತರಾಗಿ ಪರಾವಲಂಬನೆಯನ್ನು ನಿರಾಕರಿಸಿ ಮನುಷ್ಯ ರಾಗ, ದ್ವೇಷ, ಭೋಗದ ಬೆನ್ನೇರಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಧರ್ಮದ ಹೆಸರಿನಲ್ಲಿ ಜನಸಾಮಾನ್ಯರಲ್ಲಿ ಸುಲಿಗೆ ಉಂಟು ಮಾಡುವ ಕರ್ಮಫಲವನ್ನು ತಿಳಿಸಿ ಹೇಳಿದಂತಹ ಮಹಾನ್ ಚೇತನ ಭಗವಾನ್ ಬುದ್ಧ ಅವರ ಚಿಂತನೆಗಳ ಸಾರ ಕಾಲಾಂತರದಲ್ಲಿ ಜೀವಾಪರ ದನಿಯಾಗಿ ಹರಿದು ಬರುತ್ತಿದೆ. ಭಗವಾನ್ ಬುದ್ಧರವರು ಅಂದಿನ ಕಾಲಘಟ್ಟದಲ್ಲಿಯೇ ಸರ್ವರು ಶಾಂತಿಯಿಂದ ಜೀವನ ನಡೆಸಬೇಕು, ಸರ್ವರು ಸಮಾನತೆಯ ಬದುಕನ್ನು ಕಾಣಬೇಕು ಎಂದು ಜಗಕ್ಕೆ ಸಾರಿದಂತಹ ಮಹಾನ್ ಚೇತನರ ಜನ್ಮ ದಿನಾಚರಣೆಯೇ ಬುದ್ಧ ಪೌರ್ಣಮಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷ ಎನ್.ಕೆ. ನಿಧಿಕುಮಾರ್, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಕೆಸ್ತೂರು ನರಸಿಂಹಮೂರ್ತಿ, ಜಿಲ್ಲಾ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ್, ಜಿಲ್ಲಾ ಗೌರವಾಧ್ಯಕ್ಷರಾದ ಗೂಳೂರು ರಾಜಣ್ಣ, ಅಲ್ಪಸಂಖ್ಯಾತರ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ಮುಹೀನ್ ಅಹಮದ್, ಪದಾಧಿಕಾರಿಗಳಾದ ಆಟೋ ಕುಮಾರ್, ಹನುಮಸರಯ್ಯ, ದೊಡ್ಡರಂಗಯ್ಯ, ಕೃಷ್ಣಮೂರ್ತಿ, ವಿಜಯ್ ಕುಮಾರ್ ಸೇರಿದಂತೆ ಇನ್ನಿತರು ಉಪಸ್ಥಿತಿಯಲ್ಲಿದ್ದರು. ಏನಿವತ್ತು ಮಹಾವೀರ ನಮ್ಮ ಭಗವಾನ್ ಬುದ್ಧರವರ 2569ನೇ ಜಯಂತಿಯ ಶುಭಾಶಯನ ನಾಡಿನ ದೇಶದ ಜನತೆಗೆ ಶುಭಾಶಯ ಕೋರುವುದರ ಜೊತೆಗೆ ಏನು ಭಗವಾನ್ ಬುದ್ಧರವರ ಜಯಂತ್ಯೋತ್ಸವವನ್ನು ಇವತ್ತು ಏನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಎಲ್ಲ ಪದಾಧಿಕಾರಿಗಳು ಸೇರಿ ಏನಿವತ್ತು ತುಮಕೂರು ಅಮಾನಿಕೆರೆಯಲ್ಲಿ ಇವತ್ತು ಅವರ ಜಯಂತ್ಯೋತ್ಸವವನ್ನು ಬುದ್ಧ ಪೌರ್ಣಮಿಯ ಆಚರಣೆ ಮಾಡ್ತಾ ಇದ್ದೀವಿ. ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ. ಏನು ಬುದ್ಧರ ಬೋಧನೆ ಸರ್ವಕಾಲಿಕ, ಸರಳ, ನೈಜವಾದದ್ದು. ಪವಾಡ ಪುರೋಹಿತರ ಮಧ್ಯಸ್ಥಿಕೆ ಇಲ್ಲದೆ ನೇರವಾಗಿ ಸರಿದಾರಿಯಲ್ಲಿ ನಡೆಸುವುದನ್ನು ತಿಳಿಸುವುದೇ ಧಮ್ಮ. ನಿಮಗೆ ನೀವೇ ಬೆಳಕಾಗಿ, ನಿಮಗೆ ನೀವೇ ಮಾರ್ಗದಾತರಾಗಿ ಪರಾಬಲನಾಗದೆ ನಿರಾಕರಿಸಿ ಮನುಷ್ಯರಾಗಿ ದ್ವೇಷ, ಭೋಗದ ಬೆನ್ನೇರಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಧರ್ಮದ ಹೆಸರಿನಲ್ಲಿ ಜನಸಾಮಾನ್ಯರ ಸುಲಿಗೆ ಉಂಟು ಮಾಡುವ ಕರ್ಮಫಲಗಳನ್ನು ತಿಳಿಸಿ ಹೇಳಿದರು. ಭಗವಾನ್ ಬುದ್ಧರವರು ಚಿಂತನೆಗಳು ಅವರ ಸಾರ ಕಾಲಾಂತರ ಜನಪರ ಧ್ವನಿಯಾಗಿ ಹರಿದು ಬಂದಿದೆ. ಸುಮಾರು 2200 ನಂತರ ಭಾರತ ದೇಶದ ಬಹು ದೂರವೇ ಉಳಿದಿದ್ದು, ಭಾರತದ ಮೂಲ ನಿವಾಸಿಗಳು ಬಹುಜನರ ಧಮ್ಮವಾದ ಬೌದ್ಧ ಧರ್ಮವನ್ನು ತವರು ಮನೆಗೆ ಮರಳಿ ಕರೆತಂದರೆ ಆಧುನಿಕ ಭಾರತದ ಬೌದ್ಧ ಧರ್ಮ ಪ್ರವರ್ತಕರಾದ ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಅವತ್ತು ಏನು ಬಾಬಾ ಸಾಹೇಬ್ ಹಿಂದುವಾಗಿ ಹುಟ್ಟಿ ನಾನು ಹಿಂದುವಾಗಿ ಸಾಯಲಾರೆ ಅಂತ ಏನ್ಬಿಟ್ಟು ಬೌದ್ಧ ಧರ್ಮವನ್ನು ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ದಿನದಲ್ಲಿ ನಾನು ಹಿಂದುವಾಗಿ ಹುಟ್ಟಿ ಹಿಂದುವಾಗಿ ಸಾಯಲಾರೆ ಎಂದು ಲಕ್ಷಾಂತರ ಜನ ನಮ್ಮ ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಈ ದಿನವನ್ನು ನಾವು ಇವತ್ತು ಏನು ಪರಮ ಪೂಜ್ಯ ಮಾಮೂಲಿ ಬೌದ್ಧರ ಜಯಂತ್ಯೋತ್ಸವವನ್ನು ಈ ದಿನ ನಾವು ಆಚರಣೆ ಮಾಡ್ತೀವಿ. ನಮ್ಮೆಲ್ಲರ ಸೌಭಾಗ್ಯ. ಭಗವಾನ್ ಬೌದ್ಧರವರ ಏನು ನಾವೆಲ್ಲ ತತ್ವಗಳನ್ನು ಅವರ ಮಾರ್ಗದರ್ಶಕವನ್ನು ಪ್ರತಿಯೊಬ್ಬರು ನಾವು ಅವರ ಪಾಲಿಸುವುದರ ಮೂಲಕ ಬೌದ್ಧ ಧರ್ಮವನ್ನು ನಾವು ಇವತ್ತು ನಮಗೆ ನಾವೇ ಅರ್ಪಣೆ ಮಾಡಿದ ದಿನ ಅಂತ ನಾವು ಬೌದ್ಧ ಧರ್ಮನ ಅರ್ಪಣೆ ಮಾಡಿದ್ದ ಬಾಬಾ ಸಾಹೇಬರು ನಮಗೆ ದಾರಿ ತೋರಿಸ್ಕೊಟ್ಟಂಥ ಮಹಾನ್ ಪುರುಷರು. ಇವತ್ತು ಬೌದ್ಧ ಧರ್ಮದಲ್ಲಿ ನಾವೆಲ್ಲವೂ ಅವರ ಮಾರ್ಗದರ್ಶನವನ್ನು ನಾವು ಅನುಸರಿಸೋದ್ರ ಮೂಲಕ ಇವತ್ತು ಅಹಿಂಸೆ ಮಾರ್ಗವನ್ನು ಬಿಟ್ಟು ಸತ್ಯ ದಾರಿ ಕಡೆ ನಾವೆಲ್ಲ ನಡಿಬೇಕಾಗಿ ನಾವು ಈ ಮೂಲಕ ಒತ್ತಾಯಿಸುವುದ್ರ ಜೊತೆಗೆ ಏನು ಭಗವಾನ್ ಬೌದ್ಧರ ಜಯಂತ್ಯೋತ್ಸವವನ್ನು ಇವತ್ತು ನಾವು ಆಚರಣೆ ಮಾಡೋದು ನಾವೆಲ್ಲರ ಸೌಭಾಗ್ಯ. ಈ ಇಡೀ ರಾಜ್ಯದಲ್ಲಿ, ಇಡೀ ದೇಶಾದ್ಯಂತ ಅವರ ಜಯಂತ್ಯೋತ್ಸವವನ್ನು ಇವತ್ತು ರಾಜ್ಯ ಸರ್ಕಾರ ಆಚರಣೆ ಮಾಡ್ತಿದ್ದೆ, ಕೇಂದ್ರ ಸರ್ಕಾರ ಆಚರಣೆ ಮಾಡ್ತಿದ್ದೆ. ಈ ಆಚರಣೆನ ಇನ್ನೂ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ನಾವು ಈ ಮೂಲಕ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಒತ್ತಾಯಿಸ್ತಾ ಇದ್ದೀವಿ. ಬಂಧುಗಳೇ, ಏನು ನಾವು ಈ ದಿವಸ ಬುದ್ಧ ಪೂರ್ಣಿಮೆಯನ್ನು ಆಚರಿಸ್ತಾ ಇದ್ದೀವಿ. ಇದು ಕೇವಲ ನಾವು ಒಂದು ಮನೆಯಲ್ಲಿ ಆಚರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಬಾರ್ದು. ಇಡೀ ದೇಶಾದ್ಯಂತ, ವಿಶ್ವಾದ್ಯಂತನೂ ಕೂಡ ಆಚರಿಸ್ತಕ್ಕಂಥ ಒಂದು ಕೆಲಸನ ಆಗಿದೆ. ಒಂದು ಕಾಲದಲ್ಲಿ ನಮ್ಮ ಏನು ಈ ಒಂದು ಬುದ್ಧ ಅನ್ನೋ ಒಬ್ಬರು ಸಿದ್ಧಾರ್ಥ ಅನ್ನೋ ಒಂದು ಇದರಲ್ಲಿ ಹುಟ್ಟಿ, ಅವರ ಮೂಲ ಹೆಸರು ಸಿದ್ಧಾರ್ಥ. ಅವರು
ಈ ಒಂದು ಆಸೆಯೇ ದುಃಖಕ್ಕೆ ಮೂಲ ಅಂತೇಳಿ ಎಲ್ಲದಕ್ಕೂ ಕೂಡ ನನ್ನ ಪರಿಹಾರನ ಕಂಡುಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ವಸಂಗ ಪರಿತ್ಯಾಗಿಯಾಗಿ ಹೆಂಡತಿ ಮಕ್ಕಳನ್ನೆಲ್ಲ ತ್ಯಜಿಸಿ ಧರ್ಮವನ್ನು ಬೌದ್ಧ ಧರ್ಮವನ್ನು ಸಾರಬೇಕು ಅನ್ನೋ ಇಡೀ ವಿಶ್ವಕ್ಕೆ ನಾವು ಪ್ರಸಾರಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಕೂಡ ಅವರು ಸಂಚರಣೆ ಮಾಡಿ ಇಡೀ ಬೌದ್ಧ ಧರ್ಮವನ್ನು ವಿಶ್ವಕ್ಕೆ ಸಾರಿದಂಥ ಒಬ್ಬ ಮಹಾನ್ ಗುರು ಅವ್ರಿಗೆ ಬೋಧಿ ವೃಕ್ಷದ ಕೆಳಗೆ ಒಂದು ಏನು ಜ್ಞಾನೋದಯ ಆಗುತ್ತೆ ಆ ಒಂದು ದಿನನ ನಾವಿವತ್ತು ಬುದ್ಧ ಪೌರ್ಣಿಮೆ ಅಂತಲೇ ಆಚರಣೆ ಮಾಡ್ತಿದ್ದೀವಿ. ಅವರಿಗೆ ಒಂದು ಜ್ಞಾನೋದಯವಾದಂಥ ಒಂದು ದಿನ, ಈ ದಿನವನ್ನು ನಾವು ಬುದ್ಧ ಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಮ್ಮ ಒಂದು ಏನು ಈ ದೇಶ ಅಂತ ಅಲ್ಲ, ವಿಶ್ವದಾದ್ಯಂತನೂ ಕೂಡ ನನ್ನ ಮೂಲ ಧರ್ಮವಾದಂಥ ಬೌದ್ಧ ಧರ್ಮವನ್ನು ಆಚರಿಸ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತಿನ ಇದರಲ್ಲಿ ಎಲ್ಲದನ್ನು ಕೂಡ ನನ್ನ ಬಂದಿದೆ. ಅದನ್ನು ಮುಂದೂ ಕೂಡ ಇದನ್ನು ನಾವು ವಿಶ್ವಾದ್ಯಂತ ಅಂತಲ್ಲ, ಮನೆಯಲ್ಲೂ ಕೂಡ ಆಚರಣೆ ಮಾಡಿ ಅವರ ಒಂದು ತತ್ವ ಸಿದ್ಧಾಂತಗಳನ್ನ ನಾವು ಅಳವಡಿಸ್ಕೊಂಡು ಮುಂದಿನ ಒಂದು ಪೀಳಿಗೆಗೆ ನಾವು ದಾರಿದೀಪ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲರೂ ಕೂಡ ಬೌದ್ಧ ಧರ್ಮವನ್ನು ಆಚರಣೆ ಮಾಡಬೇಕು. ಹಾಗಂತ ಹೇಳಿ ನಾನು ತಮ್ಮ ಹತ್ರ ಎಲ್ಲ ಮನವಿ ಮಾಡಿಕೊಂಡು ಈ ಒಂದು ಇದನ್ನು ಮಾಡಿ ಮುಗಿಸ್ತಾ ಇದ್ದೀನಿ. ಜೈ